ಹೇಳಿ, ಎದ್ದೇಳಿ ಕನ್ನಡಿಗರೇ. ಜನರಾಜ್ಯೋತ್ಸವ 2025ರಲ್ಲಿ ನಾವೆಲ್ಲ ಭಾಗವಹಿಸಬೇಕಾಗಿದೆ. ಕನ್ನಡಿಗರು ಒಗ್ಗಟ್ಟಿನ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ವಿವಿಧ ಕನ್ನಡ ಸಂಘಟನೆಗಳು ಒಂದು ಕಡೆ ಸೇರುವಂತಹ ಒಂದು ಕಾರ್ಯ ಆಗ್ತಾ ಇದೆ. ಅದು ಡಿಸೆಂಬರ್ 28 ಭಾನುವಾರ ಬೆಂಗಳೂರು ಅರಮನೆ ಮೈದಾನದಲ್ಲಿ. ಕರ್ನಾಟಕದಲ್ಲಿ ಸಂಪೂರ್ಣ ಕನ್ನಡಮಯವಾಗಬೇಕು. ಅದಕ್ಕೋಸ್ಕರ ಅನೇಕ ರೂಪರೇಖೆಗಳನ್ನು ರೂಪಿಸಬೇಕು. ಆ ರೂಪಿಸುವ ಸಲುವಾಗಿ ಎಲ್ಲ ಕನ್ನಡ ಸಂಘಟನೆಗಳು ಒಂದು ಕಡೆ ಸೇರುವಂತಹ ಒಂದು ಕಾರ್ಯ ಆಗ್ತಾ ಇದೆ. ದಕ್ಷಿಣ ಪಥಾಧೀಶ್ವರ ಅಂತಲೇ ಬಿರುದಾಂಕಿತ ಇಮ್ಮಡಿ ಪುಲಕೇಶಿ ಕನ್ನಡಿಗರ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರು ವಸಂತ್ ಕುಮಾರ್ ಪೂಜಾರಿ ಅವರು ಪ್ರಾರಂಭ ಮಾಡಿದ್ದಾರೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ನಾರಾಯಣ್ ಗೌಡ್ರು, ವಿವಿಧ ಸಂಘಟನೆಗಳು ಮೊದಲಿನಿಂದಲೂ ಕೂಡ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಬರ್ತಲೇ ಇದ್ದಾರೆ. ಸರ್ಕಾರವನ್ನು ಎಚ್ಚರಿಸ್ತಲೇ ಇದ್ದಾರೆ. ಏನು ನಿಯಮಾವಳಿಗಳು ಮಾಡಿದ್ದಾರೆ, ಅದು ಜಾರಿಯಾಗಿದೆಯೇ, ಜಾರಿಯಾಗಿಲ್ವೇ, ಪರಿಪಾಲನೆ ಆಗ್ತಾ ಇದೆ ಅನ್ನುವಂತಹ ಒಂದು ಕಾರ್ಯ ಆಗಬೇಕಾಗಿದೆ. ಅದರ ಸಲುವಾಗಿ ನಾವು ಇಮ್ಮಡಿ ಪುಲಕೇಶಿ ಕನ್ನಡಿಗರ ವೇದಿಕೆ ಸಂಪೂರ್ಣ ರಾಜ್ಯ ಮಟ್ಟದಲ್ಲಿ ಜಾಗೃತಿಯನ್ನು ಮಾಡುವಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು ಆ ಕಾರ್ಯವನ್ನು ಮಾಡಬೇಕಾಗಿದೆ. ಕಾರಣ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡದ ಪರಿಸ್ಥಿತಿ, ಕರ್ನಾಟಕದಲ್ಲಿ ಕನ್ನಡದ ಪರಿಸ್ಥಿತಿ, ಗಡಿನಾಡು ಪ್ರದೇಶಗಳಲ್ಲಿ ಕನ್ನಡಿಗರ ಪರಿಸ್ಥಿತಿ, ನಮ್ಮ ಕರ್ನಾಟಕದಲ್ಲೇ ಕನ್ನಡಕ್ಕೋಸ್ಕರ ಹೋರಾಟ ಮಾಡಬೇಕಾಗಿರುವಂತಹ ಒಂದು ಪ್ರಸಂಗ ಬಂದಿರುವಂಥದ್ದು ದುರದೃಷ್ಟಕರ. ಏನು 28 ಡಿಸೆಂಬರ್ ಭಾನುವಾರ ಸೇರ್ಕೊಳ್ತಾ ಇದ್ದೀವಿ. ಅದು ಕರ್ನಾಟಕದ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಗ್ರಾಮ ಹೋಬಳಿ, ಮನೆಯ ಪ್ರತಿ ಮನೆಯ ಕನ್ನಡಿಗರನ್ನು ಜಾಗೃತಿ ಮಾಡಬೇಕಾಗಿದೆ, ಎಚ್ಚರಿಸಬೇಕಾಗಿದೆ. ಯುವ ಶಕ್ತಿ ಈ ಹೋರಾಟದಲ್ಲಿ ನಿರಂತರವಾಗಿ ಹೋಗಬೇಕಾಗಿದೆ. ಆ ಕಾರ್ಯವನ್ನು ರೂಪಿಸಬೇಕಾಗಿದೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದಾಗುವಂತಹ ಒಂದು ಕಾರ್ಯ ಬಂದಿದೆ. ಏಕೆಂದರೆ ಕರ್ನಾಟಕ ಸರ್ಕಾರ ಅದಕ್ಕೆ ಸರಿಯಾದಂತಹ ಕ್ರಮ ಕೈಗೊಂಡಿಲ್ಲವೇ, ನಿಯಮಾವಳಿಗಳು ಪರಿಪಾಲನೆ ಆಗ್ತಾ ಇದೆಯೇ, ಆಗ್ತಾ ಇಲ್ಲವೇ ಅನ್ನುವಂತಹ ಒಂದು ದೃಷ್ಟಿಕೋನ. ವರ್ಷದ 365 ದಿನಗಳು ಕೂಡ ಕನ್ನಡ ಪರ ಹೋರಾಟ. SP ಗುಣಚಂದ್ರ ಕುಮಾರ್ ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲಾಧ್ಯಕ್ಷರು, ಇಮ್ಮಡಿ ಪುಲಕೇಶಿ ಕನ್ನಡಿಗರ ವೇದಿಕೆ, ಡಾಕ್ಟರ್ MR ವಿನಯ್, ಇನ್ಫೋಸಿಸ್ ಟೆಕ್ನಾಲಜಿ USA ನಾರ್ತ್ ಕೊರಿಯಾ ಅಮೇರಿಕಾ ಗೌರವಾಧ್ಯಕ್ಷರು, ಇಮ್ಮಡಿ ಪುಲಕೇಶಿ ಕನ್ನಡಿಗರ ವೇದಿಕೆ, ವಸಂತ್ ಕುಮಾರ್ ಪೂಜಾರಿ ರಾಜ್ಯಾಧ್ಯಕ್ಷರು, ಇಮ್ಮಡಿ ಪುಲಕೇಶಿ ಕನ್ನಡಿಗರ ವೇದಿಕೆ, ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ನಾರಾಯಣ್ ಗೌಡ್ರು, ವಿವಿಧ ಸಂಘ ಸಂಸ್ಥೆ ಸಂಘಟನೆಗಳಿಂದ ವರ್ಷದ 365 ದಿನಗಳು ಸಹ
ನಿರಂತರ ಕರ್ನಾಟಕದಲ್ಲಿ ಕನ್ನಡಮಯವಾಗೋವರೆಗೆ ಹೋರಾಟ ಹೋರಾಟ ಹೋರಾಟ. ಜೈ ಕರ್ನಾಟಕ ಮಾತೆ.